ಆತ್ಮೀಯ H16 ನ್ಯೂಸ್ ಅರ್ಥ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ವಿಶ್ವದ ಅಂತಾರಾಷ್ಟ್ರೀಯ ಧಾರ್ಮಿಕ ಸ್ವಾತಂತ್ರ್ಯ ಕುರಿತ ಅಮೆರಿಕದ ಆಯೋಗ USCIRF ಅಂದರೆ USCIRF ತನ್ನ 2026 ವರದಿಯಲ್ಲಿ ಭಾರತ ಇದು ಆತಂಕದ ದೇಶ, ಆತಂಕವನ್ನು ಉಂಟು ಮಾಡ್ತದೆ, ಟೆರರಿಸಮನ್ನು ಹುಟ್ಟಾಕ್ತದೆ ಅನ್ನುವಂಥ ಆರೋಪವನ್ನು ಮಾಡಿದ. ಇದು ನಮ್ಮ ಸರ್ಕಾರ ಅಲ್ಲಗಳೆದ. ಅದರಲ್ಲೂ ವಿಶೇಷವಾಗಿ ರಣಧೀರ್ ಜೈಸ್ವಾಲ್ ವಿದೇಶಾಂಗ ಸಚಿವಾಲಯದ ವಕ್ತಾರರು ಇದನ್ನು ತಳ್ಳಿ ಹಾಕಿದ್ದಾರೆ. ಇಲ್ಲ, ಇದು ತಪ್ಪದ. ಯಾಕಪ್ಪ ಅಂತಂದ್ರೆ USCIRF ಹಲವು ವರ್ಷಗಳಿಂದ ವಸ್ತುನಿಷ್ಠ ಸಂಗತಿಗಳಿಗಿಂತ ಪ್ರಶ್ನಾರ್ಹ ಮೂಲಗಳು ಮತ್ತು ಸೈದ್ಧಾಂತಿಕತೆಗಳ ಆಧಾರದಲ್ಲಿ ಭಾರತದ ಕುರಿತಾಗಿ ತಿರುಚಿದ ಮತ್ತು ಆಯ್ದ ಚಿತ್ರಣ ನೀಡುತ್ತಾ ಬಂದಿದೆ ಎಂದು ಹೇಳಿದ್ದಾರೆ. ಅಂದರೆ ಅದು ಅಲ್ಲಗಳಿದ್ದಾರೆ. ಅಲ್ಲಗಳ್ಳಿ ಏನೂ ಆಗಲಿ, ಆದರೆ ಅವ್ರು ಶಿಫಾರಸು ಮಾಡೋರು ಏನು ಮಾಡ್ತಾರೆ, ಮತ್ತು ಆತಂಕ ದೇಶ ಅಷ್ಟೇ ಅಲ್ಲ, ಇಲ್ಲಿ RSS ಮತ್ತು ರಾ ಅಂದ್ರೆ ಗೊತ್ತದ ನಿಮಗೆ. RSS ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಇನ್ನೊಂದು RAW ರಾ ಸಂಸ್ಥೆ ಅಂತ ಕರಿತೀವಿ ನಾವು. ಇದ್ರ ಮೇಲೆ ನೀವು ನಿರ್ಬಂಧ ಹಾಕಬೇಕು. ಇವೆರಡೂ ಸಂಸ್ಥೆಗಳು ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಸ್ಕೊಳ್ತಾ ಇದ್ದಾವ ಅನ್ನುವಂಥ ಆರೋಪ ಮಾಡ್ತಾರೆ. ಮತ್ತು ಅಲ್ಲಿ ಅಮೆರಿಕ ಸರ್ಕಾರಕ್ಕೆ ಒಂದು ಶಿಫಾರಸು ಮಾಡಿದೆ ಈ ಆಯೋಗ. ಏನಂತೇಳಿ, ಭಾರತವು ಅತ್ಯಂತ ವ್ಯವಸ್ಥಿತವಾಗಿ ಧಾರ್ಮಿಕ ಸ್ವಾತಂತ್ರ್ಯದ ಉಲ್ಲಂಘನೆಯಲ್ಲಿ ತೊಡಗಿಕೊಂಡಿದೆ. ಇದು ಅತಿರೇಕದ ಮಟ್ಟದಲ್ಲಿದೆ. ಹೀಗಾಗಿ ಅಮೆರಿಕದ ಅಂತಾರಾಷ್ಟ್ರೀಯ ಧಾರ್ಮಿಕ ಸ್ವಾತಂತ್ರ್ಯ ಕಾಯ್ದೆಯಲ್ಲಿ ವ್ಯಾಖ್ಯಾನಿಸಿದಂತೆ ಭಾರತವನ್ನು ಆತಂಕ ಉಂಟು ಮಾಡುತ್ತಿರುವ ರಾಷ್ಟ್ರ CPC ಎಂದು ಗುರುತಿಸಬೇಕು. ಆತಂಕ ಉಂಟು ಮಾಡೋ ದೇಶದಿಂದ ಗುರುತ ಮಾಡಬೇಕಂತ ಹೇಳ್ತಾರೆ. ದೇಶದಲ್ಲಿರುವ ಧಾರ್ಮಿಕ ಸ್ವಾತಂತ್ರ್ಯದ ಸ್ಥಿತಿಗತಿಗಳನ್ನು ಭಾರತದಲ್ಲಿದ್ದುಕೊಂಡು